ಈಗ ನಮಗೆ ಕಾವೇರಿ ಕೋಳಿನಲ್ಲಿ ನಮಗೆ ಮೇಲ್ಸ್ ಅವಶ್ಯಕತೆ ಇಲ್ಲ. ಯಾವುದೇ ಕೋಳಿಗೆ ಮೊಟ್ಟೆ ಪರ್ಪಸ್ ಮಾಡಿದರೆ ಮೇಲ್ಸ್ ಅವಶ್ಯಕತೆ ಇಲ್ಲ. ಕಾವೇರಿ ಅಂತಲ್ಲ ಮೇಡಮ್, ನೀವು ನಾಟಿ ಕೋಳಿ ಮಾಡಿ, ಸೊನಾಲಿ ಮಾಡಿ, ಅಸಿಲ್ ಮಾಡಿ, ಯಾವುದಕ್ಕೂ ಮೇಲ್ಸ್ ಅವಶ್ಯಕತೆ ಇಲ್ಲ. ಮೇಲ್ಸ್ ಅವಶ್ಯಕತೆ ಏನಕ್ಕಿದೆ ಅಂದರೆ ಆ ಮೊಟ್ಟೆನ ಮರಿ ಮಾಡಿಸಿದ್ರೆ ಮಾತ್ರ ಮೇಯಿಸಬೇಕು. ನಮಗೆ SR ಫೀಡ್ನ ಕೊಡ್ತಾ ಇದ್ದೀನಿ ಪ್ರತಿ ಮರಿಗೆ. ಈಗ ನನಗೆ 27 ದಿವಸ ಆಗಿರೋದ್ರಿಂದ ಪ್ರತಿ ಮರಿಗೆ 60 ಗ್ರಾಮ್ ಥರ, ಒಂದು ಮರಿಗೆ 60 ಗ್ರಾಮ್ ಥರ ನಾನು ಮೇಡಮ್ ಇಲ್ಲ, ನಾನು 1 ತಿಂಗಳು ಮರಿ ಕೊಡೋ ಹೊತ್ತಿಗೆ ಅವರು 250ರಿಂದ 300 ಗ್ರಾಮ್ ಇರುತ್ತೆ. ಒಂದು ಮರಿ 250 ಗ್ರಾಮಿಂದ 300 ಗ್ರಾಮ್ ಇದ್ದರೆ ಅದು 1 ತಿಂಗಳು ಮರಿ. ನಾನಿಲ್ಲ ಸರ್, ತುಂಬ ಚಿಕ್ಕ, ಇದು ನಾಟಿ ಕೋಳಿ, ಇದು ಬಾಯ್ಲರ್ ಅಲ್ಲ. ಈಗ ನಾನು ಇದಕ್ಕೆ ಬಾಯ್ಲರ್ ಫೀಡ್ನ ಯೂಸ್ ಮಾಡಿದ್ರೆ 1 ತಿಂಗಳಿಗೆ ಕಮ್ಮಿ ಅಂದ್ರೆ ಅರ್ಧ kg ಬರ್ಬೋದು, 500 ಗ್ರಾಮ್ ಬರ್ಬೋದು. ಆಕ್ಚುಲಿ 500 ಗ್ರಾಮ್ ಬಂದರೆ ಏನಾಗುತ್ತೆ, ಅದು ಮೊಟ್ಟೆನೇ ಇಡಲ್ಲ. ಮತ್ತೆ ಅದು ಏನಾಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಮತ್ತೆ ನಾವು ಆಂಟಿಬಯೋಟಿಕ್ ಕೊಡಬೇಕಾಗತ್ತೆ. ಹಂಗಾಗಿ ರೈತರಿಗೆ ಸರಿಯಾದ ಮಾಹಿತಿ ಇರಲ್ಲ. ಅದೇ ಮೀಟ್ ಪರ್ಪಸ್ಗೆ ಇದೆಯಲ್ಲ, ಮೀಟ್ ಪರ್ಪಸ್ಗೆ ಬೇಕಾದರೆ ನಾನು ಅದಕ್ಕೆ ಬೇರೆ ಫೀಡ್ ಇದೆ, ಅದಕ್ಕೆ ಬೇರೆ ಒಂದು ಪ್ರೊಸೀಜರ್ ಇದೆ, ಅದನ್ನು ಹೇಳ್ಕೊಡ್ತೀನಿ. ಅವರು ಮೊಟ್ಟೆಗೆ ಸಾಕ್ತೀನಿ ಅಂದರೆ ಅದೇ ಪ್ರೊಸೀಜರ್ ಬೇರೆ, ಮೀಟ್ ಮಾಡ್ತೀನಿ ಅಂದರೆ ಅದೇ ಪ್ರೊಸೀಜರ್ ಬೇರೆ ಇರುತ್ತೆ. ಇದು ಮೇಡಮ್ SR ಫೀಡು ಪ್ರತಿ ಮರಿಗೆ 1 ತಿಂಗಳು ಮರಿಗೆ 60 ಗ್ರಾಮ್ ಥರ ನಾನು ಇದನ್ನು ಫೀಡ್ ಮಾಡ್ತಾ ಇದ್ದೀನಿ. ಇಲ್ಲ ಮೇಡಮ್, ನಾನೀಗ ಸದ್ಯಕ್ಕೆ ಇದನ್ನು ಮಾತ್ರ ಕೊಡ್ತಾ ಇದ್ದೀನಿ. ಇದಾದ ನಂತರ 1 ತಿಂಗಳಾದ ನಂತರ ನಾನು ರೈತರಿಗೆ ಗೈಡ್ ಮಾಡ್ತೀನಿ. ಈ ಫೀಡ್ ಕಾಸ್ಟ್ನ ಯಾವ ಥರ ಕಮ್ಮಿ ಮಾಡ್ಬೋದು. ಇದರಲ್ಲಿ ಒಂದು ಅರ್ಧ ಭಾಗ ನಾನು ಫೀಡ್ ಕೊಟ್ಟರೆ, ಇನ್ನು ಅರ್ಧ ಭಾಗ ಬೇರೆ ಯಾವುದು ಅಜೋಲಾ ಕೊಡ್ಬೋದು, ಫುಡ್ ವೇಸ್ಟ್ ಕೊಡ್ಬೋದು, ತರಕಾರಿ ವೆಜಿಟೇಬಲ್ ವೇಸ್ಟ್ ಕೊಡ್ಬೋದು. ಇದನ್ನು ಕೊಟ್ಟರೆ ನಮಗೆ ಫೀಡ್ ಕಾಸ್ಟ್ ಕಮ್ಮಿ ಆಗುತ್ತೆ, ನಮಗೆ ಲಾಭ ಅನಿಸುತ್ತೆ. ಬರೀ ಫೀಡ್ನೆಲ್ಲ ಮೇಂಟೈನ್ ಮಾಡಿದರೆ ಸ್ವಲ್ಪ ಲಾಸ್ ಅನಿಸುತ್ತೆ ಅಂದರೆ ಒಂದು 3 ರೂಪಾಯಿ ಖರ್ಚು ಬರುತ್ತೆ, ಒಂದು 7 ರೂಪಾಯಿ ಉಳಿಯುತ್ತೆ, ಒಂದು 10 ರೂಪಾಯಿನಲ್ಲಿ ಮಟ್ಟೆನಲ್ಲಿ. ಇಲ್ಲ ನಾನು ಮೀಟ್ ಪರ್ಪಸ್ ಮಾಡ್ತೀನಿ ಅಂದರೆ ಅದಕ್ಕೂ ಏನು ನ್ಯಾಚುರಲ್ ಆಗಿ ಏನು ಕೊಡ್ಬೋದು ಅದನ್ನು ಕೊಟ್ಟರೆ ನಮಗೆ ಕೋಳಿನಲ್ಲಿ ಖಂಡಿತ ಲಾಭ ಇದೆ. ಸರ್ ಮಿನಿಮಮ್ 1 ತಿಂಗಳು ಪಿಳ್ಳೆನ ಕೊಡೋದು ಅಥವಾ ಅದಕ್ಕಿಂತ ಒಳಗಡೆ ಮೇಡಮ್? ಸದ್ಯಕ್ಕೆ 1 ತಿಂಗಳು ಪಿಳ್ಳೆ ಕೊಡ್ತಾ ಇದ್ದೀನಿ. ನಾನು ಯಾಕೆ ರೈತರಿಗೆ 2 ತಿಂಗಳು 3 ತಿಂಗಳು ರೆಫರ್ ಮಾಡಲ್ಲ ಅಂದರೆ, ಕೆಲವು ವಾತಾವರಣಕ್ಕೆ ಕೋಳಿಗಳು ಅಡ್ಜಸ್ಟ್ ಆಗಲ್ಲ. ಈಗ 3 ತಿಂಗಳು ಮರಿ ತಗೊಂಡೋಗ್ತಾರೆ, ಅದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕು ಅಂದರೆ ಇನ್ನೂ 1 ತಿಂಗಳು 2 ತಿಂಗಳು ಬೇಕು. ಅದೇ 1 ತಿಂಗಳು ಮರಿ ಬೆಸ್ಟು. ಆಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ರೈತರಿಗೆ ಕಮ್ಮಿ ಆಗುತ್ತೆ. ಇನ್ನು ಅನುಭವ ಇರೋ ರೈತರು 1 ತಿಂಗಳು, ನಾನು ಅವ್ರಿಗೆ 1 ತಿಂಗಳು ರೆಫರ್ ಮಾಡಲ್ಲ, 1 ದಿವಸದ ಮರಿನ ರೆಫರ್ ಮಾಡ್ತೀನಿ. ಏಕೆಂದರೆ ಅವರಿಗೆ ಕಾಸ್ಟು ದುಡ್ಡು ಕಮ್ಮಿ ಆಗುತ್ತೆ. 1 ದಿವಸದ ಮರಿ ಮೇಡಮ್ ಅದು ಡಿಪೆಂಡ್ ಆ ಮಾರ್ಕೆಟ್ ರೈಟ್, ಅವತ್ತಿನ ರೈಟ್ನ ನಾನು ಪಾಪ ಅವರು ನನಗೆ ಕಾಲ್ ಮಾಡಿದ್ರೆ ನಾನು ಹೇಳ್ತೀನಿ. ಇವತ್ತು ಒಂದಿನದ ಮರಿ ನಮಗೆ ಬೇಕು ಅಂದರೆ ಏನು ರೇಟ್? ಓನ್ಲಿ ಫೀಮೇಲ್ಸ್ ಯಾರು ಮೇಡಮ್? ಯಾವುದು ಕಾವೇರಿ ಬರೀ ಫೀಮೇಲ್ಸೇ, ನೋ ಮೇಲ್ಸ್. ಯಾಕೆ ಮೊಟ್ಟೆ ಪರ್ಪಸ್ಗೆ ಇವಕ್ಕೆ ನಮಗೇನು ಮೇಲ್ಸ್ ಏನು ಅವಶ್ಯಕತೆ ಇಲ್ಲ. ಈಗ ಬರೀ ಫೀಮೇಲ್ಸೇ ತರಿಸ್ಕೊಡ್ತೀನಿ. ಈಗ ನಮಗೆ ಕಾವೇರಿ ಕೋಳಿನಲ್ಲಿ ನಮಗೆ ಮೇಲ್ಸ್ ಅವಶ್ಯಕತೆ ಇಲ್ಲ. ಯಾವುದೇ ಕೋಳಿಗೆ ಮೊಟ್ಟೆ ಪರ್ಪಸ್ ಮಾಡಿದರೆ ಮೇಲ್ಸ್ ಅವಶ್ಯಕತೆ ಇಲ್ಲ. ಕಾವೇರಿ ಅಂತಲ್ಲ ಮೇಡಮ್, ನೀವು ನಾಟಿ ಕೋಳಿ ಮಾಡಿ, ಸೊನಾಲಿ ಮಾಡಿ, ಅಸಿಲ್ ಮಾಡಿ, ಯಾವುದಕ್ಕೂ ಮೇಲ್ಸ್ ಅವಶ್ಯಕತೆ ಇಲ್ಲ. ಮೇಲ್ಸ್ ಅವಶ್ಯಕತೆ ಏನಕ್ಕಿದೆ ಅಂದರೆ ಆ ಮೊಟ್ಟೆನ ಮರಿ ಮಾಡಿಸಿದ್ರೆ ಮಾತ್ರ ಮೇಯಿಸಬೇಕು. ನಮಗೆ ನಾವು ಓನ್ಲಿ ಫುಡ್ ಪರ್ಪಸ್ಗೆ ಯೂಸ್ ಮಾಡೋದ್ರಿಂದ ಮೊಟ್ಟೆನ ನಮಗೆ ಮೇಲ್ಸ್ ಏನು ಅವಶ್ಯಕತೆ ಇಲ್ಲ. ಕಾವೇರಿನ ಓನ್ಲಿ ಫೀಮೇಲ್ಸೇ ಬೇಕಾದರೂ ಬರೀ ಫೀಮೇಲ್ಸೇ ಕೊಡಿಸ್ತೀವಿ. ಏನು ರೇಟ್ ಇರುತ್ತೆ ಸರ್ ಅದು? ಅದೇ ಮೇಡಮ್, ನಾನು ಹೇಳಿದ್ನಲ್ಲ ಅವತ್ತಿನ ಡಿಪೆಂಡ್ ಆಫ್ ರೈಟ್ನ ನಾನು ಹೇಳ್ತೀನಿ ಅದನ್ನು. ಸರ್ ಈಗ ಅದರಲ್ಲಿ ಮೇಲು ಫೀಮೇಲ್ ಅಂತ ಹೆಂಗೆ ಕಂಡಿದ್ದೀವಿ ಮೇಡಮ್? 1 ದಿವಸದ ಮರಿನನ್ನೇ ಅದಕ್ಕೆ ಸಪ್ರೇಟ್ ಬರಲಿ ಮೇಡಮ್. ನೀವು ಕೇಳಿದ್ರಿ ಮೇಲ್ಸ್ ಫೀಮೇಲ್ಸ್ ಯಾವ ಥರ ಸರ್ ನಾವು ಡಿವೈಡ್? ಇಲ್ಲ ಮೇಡಮ್, ನಾನು 1 ದಿನದ ಮರಿನೇ ಮೇಲ್ಸ್ ಫೀಮೇಲ್ಸ್ ಡಿವೈಡ್ ಮಾಡಿಸ್ತೀನಿ. ಓನ್ಲಿ ಫೀಮೇಲ್ಸ್ ಮರಿ ಮಾತ್ರ ಮೊಟ್ಟೆಗೆ ಅಂದರೆ ಓನ್ಲಿ ಫೀಮೇಲ್ಸ್ ಮರಿ ಮಾತ್ರ ನಾನು ತರಿಸ್ಕೊಂಡಿರ್ತೀನಿ. ಹಾಗಾಗಿ ಇಲ್ಲಿ ಮೇಲ್ಸ್ ಇಲ್ಲ, ಓನ್ಲಿ ಫೀಮೇಲ್ಸೇ ಇಲ್ಲಿದೆ. ಅದಕ್ಕೆ ಅಂತಲೇ ಸಪ್ರೇಟ್ ಡಾಕ್ಟರ್ ಇರ್ತಾರೆ, ಅವರು ನನಗೆ ಡಿವೈಡ್ ಮಾಡಿಕೊಡ್ತಾರೆ. ದಿನದ ಮರಿನೇ 1 ದಿವಸದ ಮರಿನೇ ಡಿವೈಡ್ ಮಾಡಿ ಓನ್ಲಿ ಫೀಮೇಲ್ಸ್ ಮಾತ್ರ ತರಿಸ್ಕೊಂಡಿರ್ತೀನಿ. ಇದು ರೈತರಿಗೆ ಹೆಂಗೆ ಅನುಕೂಲ ಅಂದರೆ, ನಾವು ಮೊಟ್ಟೆ ಪರ್ಪಸ್ಸಿ ಮಾಡಿರ್ತೀವಿ, ನನಗೆ ಮೇಲ್ಸ್ ಏನು ಅವಶ್ಯಕತೆ ಇಲ್ಲ ಮೊಟ್ಟೆ ಇಡೋಕ್ಕೆ. ಕಾವೇರಿ ಕೋಳಿನಲ್ಲಿ ಮೇಲ್ಸ್ ಏನು ಅವಶ್ಯಕತೆ ಇರಲ್ಲ. ಹಂಗಾಗಿ ಎಲ್ಲ ಈಗ 1,000 ಮರಿ ತೊಗೊಂಡ್ರೆ 1,000 ಫೀಮೇಲೇ ಬಂದರೆ ಅನುಕೂಲ. ಅದು ಅವ್ರಿಗೆ 1,000 ಕೋಳಿನೂ ಮೊಟ್ಟೆ ಬರುತ್ತೆ. ಈಗ 1,000ಕ್ಕೆ ಒಂದು 50% ಗುಂಜ ಬಂದು 50% ನಮಗೆ ಫೀಮೇಲು ಇಲ್ಲ ಮೇಲ್ ಬಂದರೆ 50%ನ ನಾವು 4 ತಿಂಗಳು ಸಾಕೋದು. ಇವತ್ತು 160 ರೂಪಾಯಿ 170 ರೂಪಾಯಿ kg ಕೇಳ್ತಾರೆ ಕಾವೇರಿ. ಅದು ಲಾಸ್ ಅನ್ಸುತ್ತೆ ಅವ್ರಿಗೆ ಪಾಪ. ಪೂರ್ತಿ ಈಗ ಮೊಟ್ಟೆ ಪರ್ಪಸ್ಸಿ ಮಾಡಿಂದ ನಾವು ಓನ್ಲಿ ಫೀಮೇಲ್ಸ್ ಮಾಡಿಸಿದ್ರೆ ಮಾತ್ರ ಬೆಳೆಸಿದ್ರೆ ತುಂಬ ಅನುಕೂಲ. ಸರ್ ಈಗ ಈ ಪಿಳ್ಳೆ ತಗೊಂಡೋಗಿ ನ್ಯಾಚುರಲ್ ಆಗಿ ಸಾಕ್ತೀವಿ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ಖಂಡಿತ ನ್ಯಾಚುರಲ್ ಸಾಕ್ಬೋದು. ಇದು ಪ್ಯೂರ್ ನಾಟಿನೇ, ಕಾವೇರಿ ನಾಟಿ. ಇದು ಶೆಡ್ಡಲ್ಲಿ ಸಾಕಿದಿರಲ್ಲ, ಅದಕ್ಕೆ ಈಗ ನಾನು ಬ್ರೂಡಿಂಗ್ ವ್ಯವಸ್ಥೆ ಇದು. ಈಗ 1 ದಿವಸದ ಮರಿನ ನಾವು ನ್ಯಾಚುರಲ್ ಸಾಕಿದ್ರೆ ಬಿಸಿಲಿ ಸತ್ತೋಗ್ಬಿಡುತ್ತೆ. ಇದು ನಾವೀಗ ಇನ್ನೂ ಬ್ರೂಡಿಂಗ್ನಲ್ಲಿದೆ. ಇದೇನು 21 ದಿವಸ 30 ದಿವಸವರೆಗೂ ಬ್ರೂಡಿಂಗ್ನಲ್ಲಿರುತ್ತೆ. ಬ್ರೂಡಿಂಗ್ ನಂತರ ಅವ್ರು ಹೊರಗಡೆ ನ್ಯಾಚುರಲ್ ಸಾಕಿದ್ರು ಸಾಕಬಹುದು. ಸರ್ ಇವತ್ತಿನ ಅಂದ್ರೆ ರೈತರುಗಳು ಕೆಲವೊಂದಷ್ಟು ಜನ ನಾವು ಕೋಳಿ ಸಾಕಣೆ ಮಾಡಬೇಕು, ನಾಟಿ ಕೋಳಿ ಸಾಕ್ಬೇಕಂತ ಬರ್ತಾ ಇರ್ತಾರೆ. ಅವ್ರಿಗೆ ಯಾವ ರೀತಿ ಗೈಡ್ ಮಾಡ್ತೀರಾ ಸರ್? ಮೇಡಮ್, ನಾನು ಅದನ್ನೇ ಹೇಳಿದ್ದು, ಪ್ರತಿ ವಾರ ನನ್ನ ಫಾರ್ಮ್ನಲ್ಲಿ ಫ್ರೀ ಆಫ್ ಟ್ರೈನಿಂಗ್ ಇರುತ್ತೆ, ಯಾವುದೇ ಕಾಸ್ಟ್ ಇರಲ್ಲ. ಆಮೇಲೆ ರೈತರಿಗೆ ಸರಿಯಾದ ಮಾಹಿತಿ ಇರಲ್ಲ. ಈಗ ಎಲ್ಲೋ ಒಂದು ಯೂಟ್ಯೂಬ್ನಲ್ಲಿ ಯಾವುದೋ ಒಂದು ವೀಡಿಯೋ ನೋಡಿರ್ತಾರೆ, ಆ ವಿಡಿಯೋ ನೋಡಿ ಏನೋ ಮಾಡ್ಕೊಂಡು ಕೈ ಸುಟ್ಕೊಂಡ್ಬಿಟ್ಟಿರ್ತಾರೆ. ಬೇಡ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಕಮ್ಮಿ ಮಾಡ್ಬೋದು ಅಷ್ಟು ನಾನು ಟ್ರೈನಿಂಗ್ನಲ್ಲಿ ಹೇಳ್ತೀನಿ. ಇಲ್ಲ ಫೋನ್ ಮಾಡಲಿ, ಪಾಪ ಬರೋಕ್ಕಾಗಲಿಲ್ವಾ ಫೋನ್ ಮಾಡಲಿ, ಫೋನಲ್ಲಿ ಹೇಳ್ತೀನಿ.
ಯಾವ ಥರ ಎಷ್ಟು ಸಿಂಪಲ್ಲಾಗಿ ಶೆಡ್ ಮಾಡ್ಕೋಬೇಕು. ಈ ನಾಟಿ ಕೋಳಿಗೆ ನಾವು ಅದ್ದೂರಿ ಶೆಡ್ಡಿನ ಅವಶ್ಯಕತೆ ಇಲ್ಲ ಮೇಡಮ್, ತುಂಬ ದುಬಾರಿ ಶೆಡ್ ಅವಶ್ಯಕತೆ ಇಲ್ಲ, ತುಂಬ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಾವು ಏನು ಮಾಡಬೇಕು, ಮರಿ ಮೇಲೆ ಬಂಡವಾಳ ಹಾಕಬೇಕು, ಫೀಡ್ ಹಾಕಬೇಕು, ಶೆಡ್ನ ಸಿಂಪಲ್ ಮಾಡಿದ್ರೂ ಆಗುತ್ತೆ. ಅದನ್ನು ಯಾವ ಥರ ಸ್ಟ್ರೆಚರ್ ಯಾವ ಥರ ಮಾಡಬೇಕು ಅಂತ ಖಂಡಿತ ನಾನು ಅದನ್ನು ರೈತರಿಗೆ ಗೈಡೆನ್ಸ್ ಮಾಡ್ಕೊಡ್ತೀನಿ. ನನ್ನ ಫಾರ್ಮ್ ಹೆಸರು ಬಂದ್ಬಿಟ್ಟು SR ಅಂತ, SR ಕೋಳಿ ಫಾರ್ಮ್ ಅಂತ. ನಂದು ಫೀಡು ಬಂದ್ಬಿಟ್ಟು SR ಫೀಡ್ ಏನಿದೆ. ನನ್ನ ಫಾರ್ಮ್ನಲ್ಲಿ 1 ತಿಂಗಳು ಮರಿ ಸಿಗುತ್ತೆ, 1 ದಿವಸದ ಮರಿ ಸಿಗುತ್ತೆ, 1 ತಿಂಗಳು ಮರಿ ಸಿಗುತ್ತೆ. ನಿಮಗೆ ಕಾವೇರಿ ಸಿಗುತ್ತೆ, ಅಸಿಲ್ ಸಿಗುತ್ತೆ, ಸೋನಾಲಿ ಸಿಗುತ್ತೆ, ಪ್ಯೂರ್ ನಾಟಿ ಸಿಗುತ್ತೆ. ಇಷ್ಟು ಮರಿ ನಿಮಗೆ 1 ದಿವಸದ ಬೇಕಾದ್ರೂ ಸಿಗುತ್ತೆ, ಇಲ್ಲ 1 ತಿಂಗಳು ಬೇಕಾದ್ರೂ ಸಿಗುತ್ತೆ. ನೀವು ಶೆಡ್ನ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಯಾವ ಥರ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಅಂದರೆ ಕಮ್ಮಿ ಕಾಸ್ಟ್ನಲ್ಲಿ ಯಾವ ಥರ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಮ್ಮಿ ಮಾಡ್ಬೋದು ಶೆಡ್ನಲ್ಲಿ, ಅದನ್ನು ನನ್ನಲ್ಲಿ ಪ್ಲ್ಯಾನ್ ಸಿಗುತ್ತೆ. ಪ್ಲಸ್ಸು ನೆಕ್ಸ್ಟ್ ಕೋಳಿ ಸಾಕಾಣಿಕೆಯಲ್ಲಿ ಬರೋಂಥ ರೋಗಗಳಿರ್ಬೋದು, ಇಲ್ಲ ಅದನ್ನು ಯಾವ ಥರ ನಿರ್ವಹಣೆ ಮಾಡಬೇಕು ಅದನ್ನು ನಾನು ಈ ಮರಿ ಕೊಟ್ಬಿಟ್ಟು ನಾನು ಸುಮ್ಮನೆ ಆಗೋದಿಲ್ಲ. ಮರಿ ಕೊಟ್ಟು ಅದನ್ನು ಲಿಫ್ಟಿಂಗ್ವರೆಗೂ ಯಾವುದೋ ಮೀಟ್ ಪರ್ಪಸ್ ಆದರೆ ಲಿಫ್ಟಿಂಗ್ವರೆಗೂ ನಾನು ನಾನೇ ಮಾಡ್ಕೊತೀನಿ. ಕೋಳಿನ ಬೈಬ್ಯಾಕು ನಂದೇ ಇರುತ್ತೆ, ಮೊಟ್ಟೆದನ್ನ ಆದರೆ ಮೊಟ್ಟೆ ಬೈಬ್ಯಾಕ್ ಇರುತ್ತೆ, ಪ್ಲಸ್ ಕೋಳಿನೂ ಬೈಬ್ಯಾಕ್ ಇರುತ್ತೆ. ಅಷ್ಟೂ ಪೂರ್ತಿನೂ ನಾನು ಎಲ್ಲ ಮಾಹಿತಿನೂ ನನ್ನ ಕಡೆಯಿಂದ ಸಿಗುತ್ತೆ. ನನ್ನ ಕಡೆಯಿಂದ ಫೀಡ್ ಬರುತ್ತೆ, ಡಾಕ್ಟ್ರ್ ಸ್ಪೆಷಲಿಸ್ಟ್ ಇರುತ್ತೆ. ಮತ್ತು ನೆಕ್ಸ್ಟ್ ನಾನು ಫಾರ್ಮ್ಗೆ ಮರಿ ಕೊಡ್ತಿರೋ ನಾನು ವಿಸಿಟ್ ಮಾಡ್ಕೊಡ್ತೀನಿ. ಇಷ್ಟು ನಮ್ಮ ಕಡೆಯಿಂದ ಅವರಿಗೆ ಸೌಲಭ್ಯಗಳು ಸಿಗುತ್ತೆ ಸರ್. ಸರ್ ನೋಡಿ, ಇದು 27ನೇ ದಿವಸದ ಮರಿ, 27 ದಿವಸದ ಮರಿ. ಇದು ನನಗೆ ಒಂದು 250 ಗ್ರಾಮ್ ಬರ್ತಾಯಿದೆ. ನಾವು 30 ದಿವಸದ ಮರಿ ಕೊಡೋ ಹೊತ್ತಿಗೆ ಅದೊಂದು 300 ಗ್ರಾಮ್, 250 ಗ್ರಾಮಿಂದ 300 ಗ್ರಾಮಿಗೆ ಬಂದರೆ ಅದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ಅಂತ. ಇದು ಟೋಟಲ್ ನಂದು 10,000 ಮರಿ ಇದೆ ಸರ್. ಈ 10,000 ಮರಿನೂ ಆಲ್ರೆಡಿ ನನ್ನ ರೈತರಿಗೆ ಆಲ್ರೆಡಿ ಬುಕ್ ಆಗಿದೆ. ನೆಕ್ಸ್ಟ್ ಯಾರಿಗಾದ್ರೂ ಬೇಕಾದರೆ ಖಂಡಿತ ಅವ್ರು ಬುಕ್ ಮಾಡ್ಕೋಬೋದು. ನೆಕ್ಸ್ಟ್ ಅಲ್ಲೇ ಬ್ಯಾಚ್ ಇವತ್ತು ಸಂಜೆ ನನಗೆ ಒಂದು 10,000 ಮರಿ ಬರ್ತಾಯಿದೆ. ನೋಡಿರಿ, ಫೀಡ್ ವಿಚಾರಕ್ಕೆ ಬಂದರೆ ಫೀಡ್ನ ನಾವು 24 ಅವರ್ಸು ಪೂರ್ತಿ ಬಿಟ್ಟಿರ್ತೀವಿ. ನೀರು ಅಷ್ಟೇ, ನೀರು ಯಾವಾಗಲೂ ಇರುತ್ತೆ. ಇದನ್ನು ಮರಿಗಳಲ್ಲಿ ನಾವು ಮೇಂಟೈನ್ ಮಾಡಬೇಕು. ಸರ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ಹೆಂಗೆ ಅಂತಂದರೆ ಪ್ಯೂರ್ ನಾಟಿ ಮತ್ತು ಕಾವೇರಿ ಮೇಡಮ್ ಇಲ್ಲ, ಕೋಳಿನಲ್ಲಿ ಮೊಟ್ಟೆನಲ್ಲೂ ಲಾಭ ಇದೆ, ಮೀಟಲ್ಲೂ ಲಾಭ ಇದೆ. ಕೆಲವರು ರೈತರು ಇಲ್ಲ ನಾನು ಮೀಟ್ ಮಾಡ್ತೀನಿ ಅಂದರೆ ಮೀಟ್ ಪರ್ಪಸ್ ಮಾಡ್ತೀವಿ ಅಂದರೂ ಅದಕ್ಕೂ ನಾನು ಮರಿ ಕೊಡ್ತಾಯಿದ್ದೀನಿ. ಈಗ ನಿಮಗೆ ಅದಕ್ಕೆ ಪ್ಯೂರ್ ನಾಟಿ ಆಗಲಿ, ಸೋನಾಲಿ ಆಗಲಿ, ಹಸಿಲ್ ಆಗಲಿ ನನ್ನ ಕಡೆಯಿಂದ ಅವರು 1 ದಿವಸದ ಮರಿ ಕೇಳಿದ್ರು ಕೊಡ್ತೀನಿ, 1 ತಿಂಗಳು ಮರಿ ಕೇಳಿದ್ರು ಕೊಡ್ತೀನಿ. ಆಯಿತಾ? ಮೊಟ್ಟೆಗಾದರೂ ಅಷ್ಟೇ 1 ದಿವಸದ ಮರಿ. ಮೊಟ್ಟೆಗೆ ಬೆಸ್ಟ್ ಅಂದರೆ ಕಾವೇರಿ. ಮೊಟ್ಟೆ ಮಾಡ್ತೀವಿ ಅಂದರೆ ಕಾವೇರಿ ಮಾಡೋಕ್ಕೆ ಹೇಳಿ, ಕಾವೇರಿ ಮಾಡಿಸಿ. ಕಾವೇರಿ ತುಂಬ ಚೆನ್ನಾಗಿದೆ. ಈ ಕಾವೇರಿ ಕೋಳಿ ಮೊಟ್ಟೆಯಿಂದ ಮತ್ತೆ ಪಿಳ್ಳೆ ಆಗಲ್ವಾ? ಆಗುತ್ತೆ. ಈ ನಾಟಿ ಕೋಳಿದು ಖಂಡಿತ ಆಗುತ್ತೆ. ಏಕೆಂದರೆ ಈಗ ನಾನು ಹೇಳೋದೇನೆಂದರೆ ಕಾವೇರಿ ಕೋಳಿ ಯಾವುದೇ ಕೋಳಿ ಮೊಟ್ಟೆಗೂ ಹುಂಜಗಳು ಕ್ರಾಸ್ ಮಾಡಿರಬೇಕು. ಆ್ಯಕ್ಚುಲಿ ನಾನೇನು ಮಾಡ್ತೀನಿ, ಒಂದು ಫೀಮೇಲ್ ಕೊಟ್ಟರೆ ಇದಕ್ಕೆ ನಾವು ನಾಟಿ ಕೋಳಿ ಕ್ರಾಸ್ ಮಾಡಿರೋ ನಾಟಿ ಕೋಳಿ ಮೊಟ್ಟೆ ಆಗುತ್ತೆ. ಹಂಗಾಗಿ ಇದರೊಳಗೆ ಕಾವೇರಿ ಹುಂಜಗಳನ್ನ ಬಿಟ್ಟರೆ ಖಂಡಿತ ಕಾವೇರಿ ಮೊಟ್ಟೆ ಮಾಡಿಸ್ಕೋಬಹುದು. ಮೊಟ್ಟೆ ಏನು ರೇಟ್ ಇದೆ ಸರ್ ಮಾರ್ಕೆಟಿಂಗ್? ಮೇಡಮ್ 10 ರೂಪೀಸ್ನಲ್ಲಿ ಈಗ ಕೆಲವು ಕಂಪ್ನಿಗಳು ತಗೋತಾ ಇದ್ದಾರೆ. 10 ರೂಪೀಸ್ನಲ್ಲಿ ನಾನು ಕೆಲವು ಪರ್ಚೇಸ್ ಮಾಡ್ತಾ ಇದ್ದೀನಿ. ಈಗ ನಾನು ಕೊಟ್ಟಿರೋಂಥ ಕೋಳಿಗಳಲ್ಲಿ ಮೊಟ್ಟೆ ಬರೋದು 40 ರೂಪಾಯಿನಲ್ಲಿ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮೀಟ್ ಪರ್ಪಸ್ಸಿಗೆ ಕೊಟ್ಟಿರೋದು ಕೋಳಿನೂ ನಾನೇ ಲಿಫ್ಟ್ ಮಾಡಿಸ್ಕೊತಾ ಇದ್ದೀನಿ. ರೈತರಿಗೆ ನಾವು ಕೋಳಿ ಕೊಟ್ಬಿಟ್ಟು ನಾವು ಸುಮ್ಮನೆ ಆಗೋದಿಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತೀವಿ. ಅವಕ್ಕೇನು ಕಾಯಿಲೆ ಬರ್ತವೆ, ಇಲ್ಲ ಅವನ್ನ ಲಿಫ್ಟಿಂಗು, ನೆಕ್ಸ್ಟ್ ಅದಕ್ಕೆ ಏನಾದರೂ ಎಮರ್ಜೆನ್ಸಿ ಡಾಕ್ಟ್ರು ಬೇಕಾದರೂ ಖಂಡಿತ ನಮ್ಮ ಕಡೆಯಿಂದ ಡಾಕ್ಟ್ರನ್ನೂ ಹೋಗ್ತೀವಿ. ಫೀಡು, ಡಾಕ್ಟ್ರು ನಮ್ಮ ಕಡೆಯಿಂದ ಎಲ್ಲ ಮಾಹಿತಿ ನಮ್ಮ ಕಡೆಯಿಂದ ಇರುತ್ತೆ. 500 ಕೋಳಿ ಮೇಲೆ ತೊಗೊಂಡ್ರೆ ಇಲ್ಲ ಮೇಡಮ್, 100 ಕೋಳಿ ತೊಗೊಂಡ್ರು ಅದನ್ನೆಲ್ಲ ಕೊಡ್ತೀವಿ. ಸರಿನಾ? ಅಂದರೆ 100 ಕೋಳಿ ತೊಗೊಂಡ್ರೆ ನಾವು ಏನೋ ಡೆಲಿವರಿ ಕೊಡ್ತಿರಲ್ಲ, 500 ಕೋಳಿ ಮೇಲೆ ತೊಗೊಂಡ್ರೆ ಫ್ರೀ ಡೆಲಿವರಿ ನಾನೇ ಕೊಡ್ತೀನಿ. ಅದು ಎಷ್ಟು ದೂರ ಆಗಲಿ ನಾನೇ ಡೆಲಿವರಿ ಕೊಡ್ತೀನಿ. 500 ಕೋಳಿ ಮೇಲೆ ಆದರೆ 500 ಕೋಳಿ ಒಳಗಡೆ ಇದ್ದರೆ ಅವ್ರು ಫಾರ್ಮಿಗೆ ಬಂದರೆ ಅವ್ರು ಹತ್ತೆ ಮರಿ ಬೇಕಾದರೂ ಬಂದರೂ ನಾನು ಮರಿ ಕೊಡ್ತೀನಿ. ಯಾವುದು ನಾಟಿ ಮರಿ ಬೇಕಾದರೂ ಕೊಡ್ತೀನಿ, ಕಾವೇರಿ ಕೊಡ್ತೀನಿ, ಸೋನಾಲಿ ಕೊಡ್ತೀನಿ, ಹಸಿಲ್ ಕೊಡ್ತೀನಿ, ಕಡಕ್ನಾಥ್ ಕೊಡ್ತೀನಿ, ಇಷ್ಟನ್ನ ಕೊಡ್ತೀನಿ. ಮೀಟ್ ಪರ್ಪಸ್ ಆದರೆ ಇಲ್ಲ ನೀವು ನಾಟಿಗೆ ಹೋದರೆ ಬೆಸ್ಟ್. ಅದು ಮೀಟ್ ಪರ್ಪಸ್ ಮಾಡಿದ್ರೆ ನಾಟಿಗೆ ಹೋದ್ರೆ ಬೆಸ್ಟು. ನಾವು ಮೊಟ್ಟೆ ಪರ್ಪಸ್ ಮಾಡ್ತಿದ್ರೆ ಕಾವೇರಿ ಬೆಸ್ಟ್ ಮೇಡಮ್. ಕಾವೇರಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ಅದು ವರ್ಷಕ್ಕೆ ಒಂದು 200ರಿಂದ 220 ಮೊಟ್ಟೆ ಬರುತ್ತೆ. ನಾವು ನಾಟಿ ಕೋಳಿನ ಸಾಕಿ ಮೊಟ್ಟೆಗೆ ಸಾಕ್ತೀವಿ ಅಂದರೆ 70ರಿಂದ 80 ಮೊಟ್ಟೆ ಇರುತ್ತೆ. ಯಾವುದು ಕಾವೇರಿ ಕೋಳಿ ಅಲ್ಲ, ಇದು ನಾಟಿ ಕೋಳಿ. ಅದೇ ಕಾವೇರಿ ಮೊಟ್ಟೆಗಾದರೆ ಇದು ಮೊಟ್ಟೆಗೆ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಮೊಟ್ಟೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಆಲ್ರೆಡಿ ನಾನು ಕೊಟ್ಟಿರೋ ಎಲ್ಲ ರೈತರದ್ದು 200ರಿಂದ 220 ಮೊಟ್ಟೆ ಬಂದಿದೆ ವರ್ಷಕ್ಕೆ. 220 ಮೊಟ್ಟೆ ಬರ್ತದೆ ಸರ್. ಈಗ ಸ್ವಲ್ಪ ದಿವಸ ಟ್ರೆಂಡ್ ಆಗಿತ್ತು, ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಮೇಡಮ್. ನಾವು ಅದಕ್ಕೆ ಇದನ್ನೆಲ್ಲ ಪ್ಯೂರ್ ನ್ಯಾಚುರಲ್ಲು ಆರ್ಗ್ಯಾನಿಕ್ ಎಗ್ಸು ನಾವು ನಾನು ಹೇಳ್ತಿರೋದು ಅದನ್ನೇ. ಈಗ ನೋಡಿರಿ, ಅಜೋಲಾ ಕೊಡ್ಬೋದು, ಫುಡ್ ವೇಸ್ಟ್ ಕೊಡ್ಬೋದು, ವೆಜಿಟೇಬಲ್ಸ್ ಕೊಡ್ಬೋದು. ಇಂಥವೆಲ್ಲ ಕೊಡೋದ್ರಿಂದ ಅದಕ್ಕೆ ನಾವು ಯಾವುದೇ ಆಂಟಿಬಯೋಟಿಕ್ ಆಗಲಿ, ಯಾವುದೋ ಈಗ ನಮ್ಮದು SR ಫೀಡ್ ಬಂದುಬಿಟ್ಟು ಅದು ಪ್ಯೂರ್ ವೆಜ್ ಬೇಸ್. ಅದು
ಪ್ಯೂರ್ ವೆಜ್ ಬೇಸ್, ಇದೆಲ್ಲ ಪ್ಯೂರ್ ಆರ್ಗ್ಯಾನಿಕ್ ಎಗ್ಸು. ಇದರಿಂದ ಯಾವುದೇ ಕಾಯಿಲೆಗಳು ಬರಲ್ಲ, ಯಾವುದೇ ರೀತಿ ಖಂಡಿತ ಇಲ್ಲ. ಯಾಕೆಂದರೆ ನಾವು ಆರ್ಗ್ಯಾನಿಕ್, ಈಗ ನಾನು ಕೋಳಿಗಳನ್ನು, ಈಗ ನಾನು ಮೊಟ್ಟೆ ಕೋಳಿ ಕೊಟ್ಟರೆ ಅವ್ರನ್ನ ಏನು ಹೊರಗಡೆ ಪೆಡಾಕ್ ಮಾಡಿ ಹೊರಗಡೆ ನ್ಯಾಚುರಲ್ಲಿ ಬಿಡಿಸಿ ಅದನ್ನು ಸಾಕೋಕ್ಕೆ ಅವ್ರಿಗೆ ರೈತರಿಗೆ ಹೇಳ್ತೀನಿ. ಆಗ ನಮಗೇನಾಗುತ್ತೆ ಫೀಡ್ ಕಾಸ್ಟ್ ಉಳಿಯುತ್ತೆ, ಕೋಳಿಗಳಿಗೆ ರೋಗ ಬರಲ್ಲ. ಹಂಗಾಗಿ ಇದು ಪ್ಯೂರ್ ಆರ್ಗ್ಯಾನಿಕ್ ಎಗ್ಸ್. ಸರ್, ಈಗ ಶೆಡ್ ಮಾಡೋ ವಿಚಾರಕ್ಕೆ ಬಂದರೆ ಎಷ್ಟು ಕೋಳಿಗೆ ಎಷ್ಟಿಷ್ಟಾಗಲೇ ಶೆಡ್ ಮಾಡಬೇಕು ಮತ್ತು ವಾತಾವರಣ ಯಾವ ರೀತಿ ಸೃಷ್ಟಿಸಬೇಕು? ನಾವು ಕೋಳಿಗಳಿಗೆ ನೀವು ಮೀಟ್ ಪರ್ಪಸ್ ಮಾಡೋದಾದರೆ ಅದು ಕೋಳಿ ಒಳಗಡೆನೇ ಇರಬೇಕು, 1.5 ಇರಬೇಕು, 1.5 ಇರಬೇಕು. ನಾವು ಮೀಟ್ ಪರ್ಪಸ್ಗೆ ಇದು ಮೊಟ್ಟೆ ಪರ್ಪಸ್ಗೆ ಮಾಡಿದ್ರೆ 1.2 ಸಾಕು, 1.2 ಸಾಕು. ಅದಕ್ಕೆ ಪಡಾಕ್ ಮಾಡಬೇಕು, ಹೊರಗಡೆ ಬಿಡಬೇಕು ಮೊಟ್ಟೆ ಕೋಳಿನ. ನಾವು ಮೀಟ್ ಪರ್ಪಸ್ಗೆ ಮಾಡೋದಾದರೆ ಮಾತ್ರ ಕೋಳಿ ಒಳಗಡೆನೇ ಇರುತ್ತೆ, ಅದಕ್ಕೆ 1.5 ಇರಬೇಕು ಜಾಗ. ಈಗ 1000 ಅಡಿನಲ್ಲಿ ನಿಮಗೆ 800 ಇಂದ 900 ಕೋಳಿ ಸಾಕ್ಬೋದು. 1000 ಅಡಿನಲ್ಲಿ 1000 ಸ್ಕ್ವೇರ್ ಫೀಟ್ನಲ್ಲಿ ನಾವು ಅಷ್ಟು ಸಾಕ್ಬೋದು. ವಾತಾವರಣ ಯಾವ ರೀತಿ ಇರಬೇಕು ಸರ್? ಮೇಡಮ್, ವಾತಾವರಣ ಗಾಳಿ ಬೆಳಕು ತುಂಬ ಚೆನ್ನಾಗಿರಬೇಕು, ಕಾಯಿಲೆ ಬರಲ್ಲ. ಈಗ ನಾವು ತುಂಬ ಎಲ್ಲನೂ ಫುಲ್ ಕ್ಲೋಸ್ ಮಾಡಿದ್ರೆ ಕೋಳಿ ಏನಾಗುತ್ತೆ, ಅಲ್ಲಿ ಏನು ಅಲ್ಲೇ ಇಕ್ಕಿರುತ್ತೆ, ಅಲ್ಲೇ ಗಲೀಜು ಮಾಡ್ಕೊಂಡಿರುತ್ತೆ, ಇಲ್ಲ ಅಲ್ಲಿ ನೀರೆಲ್ಲ ಚೆಲ್ಲಿರುತ್ತೆ, ಏನಾಗುತ್ತೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ, ಡಿಸೀಸ್ ಜಾಸ್ತಿ ಆಗುತ್ತೆ. ಅದೆಲ್ಲ ಬೇಡ ಆಗಬೇಕು ಅಂದರೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರಬೇಕು. ನೋಡಿರಿ, ಈಗ ನಮ್ಮ ಶೆಡ್ ನೀವು ಯಾವುದೇ ನಾನು 4 ಶೆಡ್ ನೋಡಿದ್ರು ಇದೇ ಥರ ಇದ್ದಾರೆ. ಏನು ಗಾಳಿ ಬೆಳಕು ನೋಡಿರಿ ಎಷ್ಟು ನೀಟಾಗಿ. ಈಗ ನಾವು ಸುಮಾರು ವರ್ಷದಿಂದ, ನಾನು 4 ವರ್ಷದಿಂದ ಇಲ್ಲಿ ಕೋಳಿ ಫಾರ್ಮ್ನ ಮಾಡ್ತಾಯಿದ್ದೀವಿ. ನಾವಿಲ್ಲೇ ನಿಂತಿದ್ದೀವಿ. ಏನಾದರೂ ಸ್ಮೆಲ್ ಬರ್ತಾ ಇದೆಯಾ? ಯಾಕೆಂದರೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ನನ್ನ SR ಫಾರ್ಮ್ನಲ್ಲಿ ನಿಮಗೆ ಮೊಟ್ಟೆ ಕೋಳಿನೂ ಕೊಡ್ತೀನಿ ಮತ್ತು ಮೀಟ್ ಪರ್ಪಸ್ಗೂ ಕೊಡ್ತೀನಿ. ಮೊಟ್ಟೆ ಕೋಳಿನಲ್ಲಿ ಬಂದುಬಿಟ್ಟು ಕಾವೇರಿ ತಳಿ ಕೊಡ್ತಾಯಿದ್ದೀನಿ, ಮೀಟ್ ಪರ್ಪಸ್ಸಿಗೆ ಬಂದುಬಿಟ್ಟು ಪ್ಯೂರ್ ನಾಟಿ ಕೊಡ್ತಾಯಿದ್ದೀನಿ ಸರ್. ಪ್ಯೂರ್ ನಾಟಿನ ಈಗ ಕಾವೇರಿ ಕೋಳಿ ಮೊಟ್ಟೆ ಪರ್ಪಸ್ಸಿಗೆ ಕೊಟ್ಟರೆ ಅದಕ್ಕೆ ನಾನು ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಮಾಡಿ, ಏನು 7ನೇ ದಿವಸದ್ದು, 14ನೇ ದಿವಸದ್ದು, 21ನೇ ದಿವಸದ್ದು, ಅಷ್ಟು 3 ವ್ಯಾಕ್ಸಿನೇಷನ್ನು. ಅದ್ರ ಜೊತೆ ಎಂಡಿ ಅಂತ ಒಂದು ವ್ಯಾಕ್ಸಿನೇಷನ್ನು, ಅದ್ರ ಜೊತೆ ಫಾಕ್ಸ್, ಈ 3 + 2 5 ವ್ಯಾಕ್ಸಿನೇಷನ್ನ ಕಂಪ್ಲೀಟ್ ಮಾಡಿ ಮೊಟ್ಟೆ ಕೋಳಿನ ಕೊಡ್ತಾಯಿದ್ದೀನಿ. 1 ತಿಂಗಳು ಮರಿ ಕೊಡ್ತೀನಿ. ನೀವು 1 ದಿವಸದ ಮರಿ ಬೇಕಾದರೂ 1 ದಿವಸದ ಮರಿ ತೊಗೊಂಡ್ರೆ ಅವ್ರಿಗೆ ಮೆರಾಕ್ಸ್ ಅಂತ ಒಂದು ವ್ಯಾಕ್ಸಿನೇಷನ್ ಬರುತ್ತೆ, ಅದನ್ನು ಮಾತ್ರ ಕೊಡ್ತಾಯಿದ್ದೀನಿ ಮುಂದಿನ ದಿನಗಳ. ನೆಕ್ಸ್ಟು ಮೀಟ್ ಪರ್ಪಸ್ ಆದರೆ ನಿಮಗೆ ಸೊನಾಲಿ ಕೊಡ್ತೀನಿ, ಅಸಿಲ್ ಕೊಡ್ತೀನಿ, ಕಡಕ್ನಾಥ್ ಕೊಡ್ತೀನಿ, ಪ್ಯೂರ್ ನಾಟಿ ಕೊಡ್ತೀನಿ. ಅದಕ್ಕೆ ನಿಮಗೆ 1 ದಿವಸದ ಮರಿನೂ ಕೊಡ್ತೀನಿ, 1 ತಿಂಗಳು ಮರಿನೂ. ನನ್ನ ಫಾರ್ಮ್ನಲ್ಲಿ SR ಫಾರ್ಮ್ನಲ್ಲಿ ಇಷ್ಟು ನಿಮಗೆ ಒಂದು ಸೌಲಭ್ಯಗಳು ಸಿಗ್ತವೆ ಸರ್, ಇಷ್ಟು ಮರಿಗಳು ಸಿಗುತ್ತೆ ನಿಮಗೆ. ನನ್ನ ಹೆಸರು ವೇಣು ಮೇಡಮ್ ಸರ್. ಅಡ್ರೆಸ್ 4 ಹೇಳ್ತೀರಾ? ಒಂದು ಬಂದುಬಿಟ್ಟು ನಂದು ಇಲ್ಲಿ ಬೆಳ್ಳೂರು ಕ್ರಾಸ್ ಹತ್ರ ಒಂದು ಬರುತ್ತೆ ಮೇಡಮ್, ಇನ್ನೊಂದು ಹಾಸನ ಹತ್ರ ಒಂದು ಬರುತ್ತೆ, ನೆಕ್ಸ್ಟ್ ತಿಪ್ಟೂರು ಹತ್ರ. ಈ 3 ಫಾರ್ಮ್ನ ಈ ಪ್ರೆಸೆಂಟು 3 ಫಾರ್ಮ್ನಲ್ಲೂ ಮರಿ ಇದೆ. ಈ ನನ್ನ ಬೆಳ್ಳೂರು ಕ್ರಾಸ್ ಫಾರ್ಮ್ನಲ್ಲಿ ಒಂದು 10,000 ಮರಿ ಇದೆ. ಹಾಸನ ಹತ್ರ ಒಂದು ಫಾರ್ಮ್ ಇದೆ, ಅದರಲ್ಲಿ ಈಗ ಸದ್ಯಕ್ಕೆ ಮರಿ ಬಿಟ್ಟಿಲ್ಲ. ತಿಪ್ಟೂರು ಹತ್ರ ಒಂದು ಫಾರ್ಮ್ ಇದೆ, ತಿಪ್ಟೂರು ಕೊನೆಹಳ್ಳಿ ಹತ್ರ ಒಂದು ಫಾರ್ಮ್ ಇದೆ, ಅಲ್ಲಿ ನಾನು 10,000 ಮರಿ. ಈಗ ಪ್ರತಿ ತಿಂಗಳು 20,000 ಮರಿ ಕೊಡ್ತೀನಿ ಮೇಡಮ್. ಮೊಟ್ಟೆ ಕೋಳಿನ ಒಂದು 10,000 ಮರಿ ಕೊಡ್ತೀನಿ, ಒಂದು 10,000ನ ಮೀಟ್ ಪರ್ಪಸ್ಸಿಗೆ ಕೊಡ್ತೀನಿ. 1 ದಿವಸದ್ದು ಕೊಡ್ತೀನಿ, 1 ತಿಂಗಳದ್ದು ಕೊಡ್ತೀನಿ. ಈ ತಿಂಗಳಲ್ಲಿ ಪ್ರೆಸೆಂಟ್ 20,000 ಮರಿ ಇದೆ. ನೆಕ್ಸ್ಟಲ್ಲಿ ಇವತ್ತಲ್ಲೇ ನನಗೆಲ್ಲ 10,000 ಮರಿ ಬರ್ತಾಯಿದೆ. ನೆಕ್ಸ್ಟ್ ಬೇಕಾದಂಥ ರೈತರು ಬೇಕಾದರೆ ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ನಂಬರ್ ಇರುತ್ತೆ, ನನಗೆ ಫೋನ್ ಮಾಡಿ. ನೀವು ಪ್ರತಿ ವಾರದಲ್ಲಿ ಒಂದು ನನ್ನಲ್ಲಿ ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಇರುತ್ತೆ. ಈಗ ತಿಪ್ಟೂರು ಭಾಗದವರು, ಈ ಅರಸೀಕೆರೆ, ತಿಪ್ಟೂರು, ತುಮಕೂರು ಭಾಗದವರು ತಿಪ್ಟೂರು ಹತ್ರ ಬರ್ಬೋದು. ಈ ರಾಮನಗರ, ಈ ಈ ಅಂದರೆ ಅವ್ರಿಗೆ ನಿಯರ್ ಬೈ ಎಲ್ಲಾಗುತ್ತೆ ಆ ಒಂದು ಲೊಕೇಶನ್ನ ನನಗೆ ಫೋನ್ ಮಾಡಿ, ನನಗೆ ಅವ್ರಿಗೆ ಅನುಕೂಲ ಆಗೋ ಥರ ನಾನು ಟ್ರೈನಿಂಗ್ ಸೆಟಪ್ ಮಾಡ್ಕೊಡ್ತೀನಿ.